ಅಂದ್ರೆ ಅನುದ್ಯೂತದಲ್ಲಿಯೂ ಕೂಡ ಸೋತರು. ಧರ್ಮರಾಜ ಸೋತ. ಒಪ್ಪಂದದಂತೆ ಇವರೆಲ್ಲ 12 ವರ್ಷ ವನವಾಸಕ್ಕಾಗಿ ಕಾಡಿಗೆ ತೆರಳಬೇಕಾಯಿತು. ಕಾಡಿಗೆ ಹೋಗುವಾಗ ಹಸ್ತಿನಾಪುರದ ಎಲ್ಲ ಪ್ರಜೆಗಳು ಕೂಡ ಪಾಂಡವರನ್ನು ಹಿಂಬಾಲಿಸಿ ಬಿಟ್ರಂತೆ. ನಮ್ಮ ನೌಕರಿ ಉದ್ಯೋಗ ಏನು ಹೋದ್ರೂ ಚಿಂತೆ ಇಲ್ಲ, ಸಜ್ಜನರಾದ ಪಾಂಡವರ ಸಂಘ ನಮಗ್ ಬೇಕು, ಆದ್ರಿಂದ ನಾವು ಬಂದ್ಬಿಡ್ತೇವೆ ವನವಾಸಕ್ಕೆ ಅಂತ ಎಲ್ಲರೂ ಕೂಡ ಪಾಂಡವರನ್ನು ಹಿಂಬಾಲಿಸಿದಾಗ ಇವರೇ ಅವರನ್ನ ತಡೆದ್ರಂತೆ. ಬಹಳ ಶ್ರಮವಹಿಸಿ ತಡೆದ್ರಂತೆ. ಏನೇನೋ ಮನವೊಲಿಸಿದ್ರು. ಇಲ್ಲ, ನೀವು ಬರಬಾರ್ದು, ಹೀಗೆ ಧೃತರಾಷ್ಟ್ರ ಹಿರಿಯ ಅವರಿಗೆ ಅವಮಾನ ಮಾಡಿದ ಹಾಗಾಗ್ತದೆ, ಆದ್ರಿಂದ ನೀವಲ್ಲೇ ಇರ್ರಿ, ನಿಮಗೆ ನಮ್ಮ ಮೇಲೆ ಎಷ್ಟು ಅಭಿಮಾನ ಇದೆ ಗೊತ್ತು ಅಂತ ನಾನಾ ಪರಿಯಿಂದ ಅವರಿಗೆ ಹೇಳಿ ಸಮಾಧಾನ ಪಡಿಸಿ ಪೌರರನ್ನೆಲ್ಲ ಅಲ್ಲೇ ನಿಲ್ಲಿಸಿ ಪಾಂಡವರು ಮಾತ್ರ ಹೊರಟಿದ್ದಾರೆ. ರಾತ್ರಿ ಆಗುವಾಗ ಒಂದು ದೊಡ್ಡ ಗಹನವಾಗಿರತಕ್ಕಂಥ ಅರಣ್ಯವನ್ನ ಪ್ರವೇಶ ಮಾಡಿದರು. ಕಾಮ್ಯಕವನ ಅಂತ ಅದನ್ನ ಕರೀತಾ ಇದ್ರು. ಆ ಕಾಮ್ಯಕವನ ಬಹಳ ದಟ್ಟವಾದ ಅರಣ್ಯ. ಅದಕ್ಕೆ ಪ್ರವೇಶ ಮಾಡಿದಾಗ ಕಿರ್ಮೀರ ಅಂತ ಒಬ್ಬ ಅಸುರ ಇರ್ತಾನಲ್ಲಿ. ವಾಯುಸ್ತುತಿಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ ಅಥ ಚಯೋ ನರ್ಮಣ ನಿರ್ಮಮಾಥ ಅಂತ. ಕಿರ್ಮೀರ ಎಂಬಂಥವನು ಅಲ್ಲಿ ವಾಸವಾಗಿದ್ದ. ಪಾಂಡವರು ವನವಾಸಕ್ಕೆ ಅಂತ ಅಲ್ಲಿ ಬಂದು ಕೂಡಲೇ ಅವನು ಇವರ ಮೇಲೆ ಆಕ್ರಮಣ ಮಾಡ್ತಾನೆ. ದೊಡ್ಡ ದೊಡ್ಡ ಮರಗಳನ್ನ, ಬೆಟ್ಟ ಗುಡ್ಡಗಳನ್ನೇ ಕಿತ್ತು ಇವರ ಮೇಲೆ ಎಸಿತಾನೆ. ಅವನಿಗ್ಯಾಕೆ ಇವರ ಮೇಲೆ ಸಿಟ್ಟು ಅಂತಂದ್ರೆ, ಅವನು ಕಿರ್ಮೀರ ಬಕಾಸುರನ ತಮ್ಮ. ಏಕಚಕ್ರ ನಗರದಲ್ಲಿ ಬಕಾಸುರನನ್ನ ಭೀಮ ಕೊಂದು ಹಾಕಿದ್ದ. ಮತ್ತು ಹಿಡಿಂಬವನದಲ್ಲಿ ಯಾವ ಹಿಡಿಂಬನನ್ನ ಭೀಮ ಸಂಹಾರ ಮಾಡಿದ್ದ, ಆ ಹಿಡಿಂಬನಿಗೆ ಸ್ನೇಹಿತ, ಬಕಾಸುರನಿಗೆ ತಮ್ಮ. ಇವೆಲ್ಲ ಕಾರಣದಿಂದ ಅವನು ಕಾಯ್ತಾ ಇದ್ನಂತೆ, ಏನಾದ್ರೂ ಮಾಡಿ ಆ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಬೇಕು, ಭೀಮನ ಮೇಲೆ ಸೇಡು ತೀರಿಸಿಕೊಳ್ಬೇಕು. ಬಕಾನುಜೋಸೌ ನಿಖಿಲೈರಜೇಯೋ ವರಾದ್ಗಿರೀಶಸ್ಯ ನಿಹಂತು ಕಾಮಃ ಸದಾರ ಸೋದರ್ಯಮಭಿಪ್ರಸಸ್ರೇ ಭೀಮಂ ಮಹಾವೃಕ್ಷ ಗಿರೀನ್ ಪ್ರಮುಂಚನ್. ಹೀಗೆ ಇವರ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಮರ, ಬೆಟ್ಟ ಗುಡ್ಡಗಳನ್ನ ಎಸಿತ ಆಕ್ರಮಿಸಿದ್ದಾನೆ. ಕೌರವರಿಗೂ ಅದೇ ಉದ್ದೇಶ ಇತ್ತು. ವನವಾಸಕ್ಕೆ ಅಂತ ಇವರನ್ನ ಕಳಿಸಿದ್ರೆ ಅಲ್ಲಿರ್ತಕ್ಕಂಥ ಅಸುರರು ಅವರನ್ನ ಕೊಂದಾಕಿ ಬಿಡ್ತಾರೆ ಪಾಂಡವರನ್ನ. ಆವಾಗ ಅವರು ಮರಳಿ ಬರೋ ಪ್ರಶ್ನೆನೇ ಇಲ್ಲ. ಎಲ್ಲ ಜನಾನುರಾಗ ತಮ್ಮ ಮೇಲೆ ಬರ್ತದೆ, ತಾವು ಸುಖವಾಗಿರಬಹುದು ಅಂತ ಏನೇನೋ ಲೆಕ್ಕ ಹಾಕಿದ್ರು. ಸಸಂಪ್ರಹಾರಂ ಸಹತೇನ ಕೃತ್ವಾ ಭೀಮೋ ನಿಪಾತ್ಯಾಶು ಧರಾತಲೇತಂ ಚಕ್ರೇ ಮಖೇ ಸಂಗರನಾಮಧೇಯೇ ಪ್ರಸಹ್ಯ ನಾರಾಯಣ ದೈವತೆ ಪಶುಂ. ಭೀಮಸೇನ ಆ ಕಿರ್ಮೀರನ ಜೊತೆಗೆ ಯುದ್ಧ ಮಾಡಿ ಅವನನ್ನ ಕೆಳಗಡೆ ಕೆಡವಿ ನೆಲದ ಮೇಲೆ ಹಾಕಿ ಆ ಕಿರ್ಮೀರ್ನನ್ನ ಕೊಂದಂತೆ ಭೀಮ. ಹ್ಯಾಕ್ ಕೊಂದಿದ್ದಾನೆ ಭೀಮ ಅಂತಂದ್ರೆ ಆಚಾರ್ಯರು ಒಂದು ಶಬ್ದದಲ್ಲಿ ಅದರ ಸ್ವಾರಸ್ಯ ಹೇಳ್ತಾರೆ. ಚಕ್ರೇ ಮಖೇ ಸಂಗರನಾಮಧೇಯೇ. ಭೀಮಸೇನ ದೇವರು ಏನ್ ಮಾಡಿದ್ರು ಕೂಡ ಅದು ಅವರಿಗೆ ಯಜ್ಞರೂಪ. ಯಾವುದೇ ಕರ್ಮ ಮಾಡ್ಲಿ ಅದು ಧರ್ಮ ಆಗಿಬಿಡ್ತದೆ ಅವರಿಗೆ. ಕಿರ್ಮೀರನ ವಧೆ ಅನ್ನುವಂಥ ಕರ್ಮ ಮಾಡಿದ್ರು ಕೂಡ ಭೀಮನ ಪಾಲಿಗೆ ಅದು ಧರ್ಮವೇ ಆಗಿತ್ತು. ಯಜ್ಞರೂಪ ಅಂತ ಅನುಸಂಧಾನ ಮಾಡಿಕೊಂಡ. ಆದ್ರಿಂದ ಯಜ್ಞರೂಪ ಅಂತ ಅನುಸಂಧಾನ ಮಾಡಿ ಕಿರ್ಮೀರನನ್ನು ಕೊಲ್ಲುವಾಗ ಭೀಮ ಯಾವ ಆಯುಧವನ್ನೂ ಉಪಯೋಗಿಸಲಿಲ್ಲ, ಅಥವಾ ಮರವನ್ನ ಅವನ ಮೇಲೆ ಹಾಕಿ ಅದರಿಂದ ಹೊಡೆದು ಕೈಕಾಲು ತುಂಡು ಮಾಡಿ ಹಾಗೆ ಕೊಂದದ್ದಲ್ಲ. ಅವನಿಗೆ ಉಸಿರು ಬಂದಾಗ ಹಾಗೆ ಕುತ್ತಿಗೆ ಹೆಚ್ಚಿ ಕೊಂದಂತೆ. ಅದು ಭಾರಿ ಶಕ್ತಿ ಬೇಕು ಕುತ್ತಿಗೆ ಹೆಚ್ಚಿ ಕೊಲ್ಲಬೇಕಾದ್ರೆ. ಇನ್ನೇನೋ ಶೂಟ್ ಮಾಡಿ ಕೊಲ್ಲೋದು ಅಥವಾ ಖಡ್ಗದಿಂದ ಸಂಹಾರ ಮಾಡೋದು, ಆಯುಧದಿಂದ ಸಂಹಾರ ಮಾಡೋದು ಯಾರಾದ್ರೂ ಮಾಡಿಬಿಟ್ಟಾರ, ಅದು ಬಹಳ ಸುಲಭ. ಒಬ್ಬರೇ ಬಾಹುಬಲದಿಂದ ಅವನು ಕುತ್ತಿಗೆ ಹೆಚ್ಚಿ ಕೊಲ್ಲಬೇಕಾಗಿದ್ರೆ ಅವನೂ ಮಹಾಬಲಿಷ್ಠ ಅಸುರ ಕಿರ್ಮೀರ. ರುದ್ರದೇವರ ವರ ಬೇರೆ ಅವನಿಗೆ. ಇಂಥ ಅಸುರನನ್ನ ಕುತ್ತಿಗೆ ಹಿಸುಕಿ ಅವನಿಗೆ ಉಸಿರು ಬಂದಾಗೂ ಹಾಗೆ ಮಾಡಿ ಸಂಹಾರ ಮಾಡಬೇಕಾದ್ರೆ ಮಹಾಬಲ. ಆ ರೀತಿ ಕೊಂದರಂತೆ. ಯಾಕೆ ಅಂತಂದ್ರೆ ಯಜ್ಞ ಅಂತ ಅನುಸಂಧಾನ ಮಾಡಿದ್ರು ಇವರು. ಯಜ್ಞ ಅಂತ ಅನುಸಂಧಾನ ಮಾಡಿದಾಗ ಯಜ್ಞದಲ್ಲಿ ಪಶುವನ್ನ ಕೊಲ್ಲೋದು ಆಯುಧದಿಂದ ಕೊಲ್ಲಬಾರ್ದಂತೆ. ಯಜ್ಞದಲ್ಲಿ ಪಶುವನ್ನ ಬಲಿ ಕೊಡೋದುಂಟಲ್ಲ, ಹಿಂದಿನ ಕಾಲದಲ್ಲಿ ಇತ್ತು, ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದ್ದಾರೆ. ವಿಷ್ಟ ಪಶು ಅಂತ ಬಂದಿದೆ. ಆದರೆ ಹಿಂದಿನ ಯುಗದಲ್ಲಿ ಪಶುಗಳನ್ನ ಬಲಿ ಕೊಡಬೇಕಾದ್ರೆ ಆಯುಧದಿಂದ ಕೊಂದು ಬಲಿ ಕೊಟ್ಟರೆ ಅದು ಬರೋದಿಲ್ಲ, ಮಡಿಗೆ ಬರೋದಿಲ್ಲ. ಆ ಪಶುವನ್ನ ಉಸಿರು ಬಂದು ಮಾಡಿ, ಉಸಿರಾಡ್ಲಿಕ್ಕೆ ಆಗದೆ ಇರೋ ಹಾಗೆ ಮಾಡಿ ಅದೇ ರೀತಿಯಾಗಿ ಕೊಲ್ಲಬೇಕು ಅಂತ ಶಾಸ್ತ್ರ. ಭೀಮಸೇನ ದೇವರು ಕೂಡ ಈ ಕಿರ್ಮೀರನನ್ನ ತಾನು ಮಾಡುವ ಯಜ್ಞಕ್ಕೆ ಪಶು ಅಂತ ಭಾವಿಸಿ ಆ ರೀತಿ ಕೊಂದಿದ್ದಾರೆ. ಚಕ್ರೇ ಮಖೇ ಸಂಗರ ನಾಮಧೇಯೇ ಪ್ರಸಹ್ಯ ನಾರಾಯಣ ದೈವತೆ ಪಶುಂ. ನಾರಾಯಣ ದೇವತಾಕವಾದ ಯಜ್ಞ ಮಾಡಿ ಪಶು ಅಂತ ಕೊಂದು. ನಿಹತ್ಯ ರಕ್ಷೋವನ ಮಧ್ಯ ಸಂಸ್ಥಾ. ಕಿರ್ಮೀರ್ನನ್ನು ಸಂಹಾರ ಮಾಡಿ ಅದೇ ಕಾಡಿನಲ್ಲಿ ಅಲ್ಲಿರುವಾಗ
ಎಷ್ಟು ಜನ ಯತಿಗಳು ಬಂದಿದ್ದಾರೆ ಪಾಂಡವರ ಜೊತೆಗೆ ಇರ್ಲಿಕ್ಕೆ, ಎಷ್ಟು ಜನ ಮುನಿಗಳು ಬಂದಿದ್ದಾರೆ ಅಂತಂದ್ರೆ ಸದಾ ಯತೀನಾಂ ಅಯುತೈ ಸಮೇತಾ 10,000 ಯತಿಗಳು ಬಂದರಂತ. ಸನ್ಯಾಸಿಗಳೇ ಅಷ್ಟು ಇದ್ರು, 10,000 ಸನ್ಯಾಸಿಗಳು. ಅವರು ತಾವಿದ್ದಲ್ಲಿ ಎಲ್ಲರೂ ಬರಲಿ ಅಂತ ನಿರೀಕ್ಷೆ ಮಾಡೋದಿಲ್ಲ. ಸಜ್ಜನರಾದಂತಹ ಪಾಂಡವರಿದ್ರಲ್ಲ, ಅವರ ಬಳಿ ನಾವು ಹೋಗಿ ಅವರ ಸಹವಾಸ ಬೇಕು ಅಂತ 10,000 ಯತಿಗಳು ಬಯಸಿದ್ರಂತ. ಹಾಗಾದ್ರೆ ಎಷ್ಟು ಸಜ್ಜನಿಕೆ ಇದ್ದಿತ್ತು ಪಾಂಡವರಲ್ಲಿ ಅಂತ ಯೋಚನೆ ಮಾಡಿ. ಪಾಂಡವರ ಸಹವಾಸ ಬೇಕು ಅಂತ ಯತಿಗಳು 10,000 ಬಂದರು. 88,000 ಋಷಿಗಳು ಬಂದ್ರಂತ. ಪಾಂಡವರು ಅವರನ್ನ ವನವಾಸಕ್ಕೆ ಕಳಿಸಬೇಕು, ಏಕಾಂಗಿಗಳಾಗಿ ಅವರಲ್ಲಿ ದುಃಖ ಪಡ್ಲಿ ಅಂತ ದುರ್ಯೋಧನ ಯೋಚನೆ ಮಾಡಿದರೆ 10,000 ಯತಿಗಳು 88,000 ಮುನಿಗಳು ಇಲ್ಲಿಗೆ ಬಂದ್ರು. ಇವರು ಪೌರರನ್ನಷ್ಟೇ ತಡೆದಿದ್ರು, ಪ್ರಜೆಗಳನ್ನ ಹಸ್ತಿನಾವತಿಯವರನ್ನು ತಡೆದಿದ್ರು. ಆದ್ರೆ ಯಾವ್ದಾವುದೋ ಊರಿನಿಂದ ಅನೇಕ ಜನ ಯತಿಗಳು ಬಂದು ಇಂದ್ರಪ್ರಸ್ಥದಲ್ಲಿ ಇರ್ತಾ ಇದ್ರಂತೆ. ಇಂದ್ರಪ್ರಸ್ಥದಲ್ಲಿರ್ತಾ ಇದ್ರು ಮತ್ತು ಅನೇಕ ಯತಿಗಳು ಕೂಡ ಇಂದ್ರಪ್ರಸ್ಥಕ್ಕೆ ಬಂದಿದ್ರಂತೆ ಬೇರೆ ಬೇರೆ ಊರಿನಿಂದ. ಇಂದ್ರಪ್ರಸ್ಥ ನಿರ್ಮಾಣ ಅಲ್ಲಿ ಹೋದಾಗ ಬಂದ್ರು ಅಂತ ಅನ್ನೋ ವಿಚಾರ ಬಂದಿದೆ. ಅವರೆಲ್ಲರೂ ಕೂಡ ಪಾಂಡವರ ಮನೆಯಲ್ಲಿ ಭಿಕ್ಷಾ ಸ್ವೀಕಾರ ಮಾಡ್ತಾ ಇದ್ದವರು, ಅವರಿಂದ ದಾನ ಧರ್ಮ ಸ್ವೀಕಾರ ಮಾಡ್ತಾ ಇದ್ದವರು ಕಾಡಿಗೂ ಬಂದುಬಿಟ್ರಂತೆ. ಅವರೆಲ್ಲ ಬಂದಾಗ ಧರ್ಮರಾಜನಿಗೆ ಬಹಳ ಚಿಂತೆ ಆಯ್ತಂತೆ. ಇಷ್ಟು ಜನ ನಮ್ಮ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ, ಇವರಿಗೆ ಊಟ ಹಾಕಬೇಕಲ್ಲ. ಅಭಿಮಾನ ಇಟ್ಟು ಬರೋದೇನೋ ಬಂದ್ರು, ಅವರಿಗೆ ಭೋಜನ ಮಾಡಿಸೋದು ಹೇಗೆ? ಅದು ದ್ವಾದಶಿ ಇದ್ರೆ ಬಹಳ ಕಷ್ಟ, ಇನ್ಯಾವತ್ತಾದ್ರೂ ಮಾಡಿಬಿಡಬಹುದು. ವಿಚಿಂತ್ಯತೆ ಶಾಂಭರಣಾಯ ಧರ್ಮಜಃ, ಏನ್ ಮಾಡಬೇಕು ಅಂತ ಬಹಳ ಚಿಂತಾಕ್ರಾಂತನಾದ. ಆದರೆ ಅಷ್ಟು ಬಂದವರನ್ನ ನಾನೀಗ ನನ್ನ ಪರಿಸ್ಥಿತಿ ಹೀಗಿದೆ, ಮೊದಲಿನಂತೆ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲ. ಮುಂದೆ ಬರ್ತದೆ, ಯಾವುದೇ ಕಾರ್ಯ ಮಾಡಬೇಕಾದ್ರೆ, ಧಾರ್ಮಿಕ ಕಾರ್ಯ ಮಾಡಬೇಕಾದ್ರೆ ನಚ ಮಧ್ಯಮ ಕಲ್ಪೇನ ಎಷ್ಟು ತಸ್ಯ ಮನೋಗತಂ ಅಂತಾರೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮಧ್ಯಮ ಕಲ್ಪ ಅನ್ನೋದು ಧರ್ಮರಾಜನ ಜಾಯಮಾನದಲ್ಲೇ ಇದ್ದಿಲ್ಲಂತ. ಏನು ಮಾಡಿದರೂ ಉತ್ತಮ ಕಲ್ಪದಲ್ಲಿ ಮಾಡಬೇಕು ಅಂತಿದ್ನಂತ. ಧರ್ಮರಾಜನ ಕಥೆ ಕೇಳೋದಕ್ಕೂ ಮಹಾಭಾರತ ಕೇಳೋದು ಇವತ್ತಿನ ಕಾಲದಲ್ಲಿ ನಾವು ನಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತಿನ ಕಾಲದಲ್ಲಿ ಉತ್ತಮ ಕಲ್ಪ ಅನ್ನೋದು ಹೋಗಿಬಿಟ್ಟಿದೆ. ಉತ್ತಮ ಕಲ್ಪ ಬೇಕು, ತಮ್ಮ ಜೀವನಕ್ಕೆ, ತಮ್ಮ ಕುಟುಂಬಕ್ಕೆ, ತಮ್ಮ ಮನೆಗೆ ಉತ್ತಮ ಕಲ್ಪ ಬೇಕು. ಧಾರ್ಮಿಕ ಕಾರ್ಯ ಮಾಡುವಾಗ ಮಾತ್ರ ಎಷ್ಟು ಸಾಧ್ಯವೋ ಅಷ್ಟು ಮಿನಿಮಮ್ ಖರ್ಚು ಹೇಳ್ರಿ ಅಂತಾರೆ. ಎಷ್ಟು ಸಾಧ್ಯವೋ ಅಷ್ಟು ಮಿನಿಮಮ್ ಹೇಳ್ರಿ. ಎಲ್ಲಿವರೆಗೆ ದುರಂತ ನಡೆದು ಹೋಗಿದೆ ಅಂತಂದ್ರೆ, ಈ ಕಲಶಕ್ಕೆ ವಸ್ತ್ರ ಇಡಬೇಕು ಅಥವಾ ದಾನಕ್ಕೆ ವಸ್ತ್ರ ಇಂಥದ್ದನ್ನೆಲ್ಲ ತರಬೇಕಾದ ಪ್ರಸಂಗ ಬಂದಾಗ, ಅಥವಾ ತಮಗೆ ತಾವು ಏನಾದ್ರೂ ಧೋತ್ರ ತರೋಣ ಅಂತ ಅಂಗಡಿಗೆ ಹೋದ್ರೆ ಅಂಗಡಿ ಸೆಟ್ರೆ ಕೇಳ್ತಾರೆ, ನಿಮಗೋ ದಾನಕ್ಕೂ ಅಂತ. ಅವರೇ ಕೇಳ್ತಾರೆ. ದಾನಕ್ಕೆ ಆದ್ರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್, ಅದು ಬೇರೆ ತಯಾರು ಮಾಡಿಟ್ಟಿರ್ತಾರಂತ. ಅದಕ್ಕೋಸ್ಕರ ದಾನಕ್ಕೆ ಅಂತ ತಯಾರು ಮಾಡಿಟ್ಟಿರೋದೇ ಬೇರೆ ಇರ್ತದೆ, ನಿಮಗಾದ್ರೆ ಬೇರೆ ಕೊಡ್ತೇವಿ, ದಾನಕ್ಕಾದ್ರೆ ಬೇರೆ. ಯಾಕೆ ಅಂದ್ರೆ ಇವರೇ ಅವ್ರಿಗೆ ಕಲಿಸಿದವರು. ಒಳ್ಳೆ ವಸ್ತ್ರಗಳನ್ನು ಕೊಟ್ಟಾಗ ಇದು ಬೇಡ್ರಿ, ದಾನಕ್ಕೆ ಇದ್ಯಾತಕ್ಕೆ ಅಂತ ಮನೆಯವರು ಹೇಳಿರ್ತಾರೆ, ಅಥವಾ ಇವರೇ ಹೇಳಿರ್ತಾರೆ, ಅವ್ರ ಕಿವಿಗೆ ಬಿದ್ದಿರ್ತದೆ, ಅಥವಾ ಅವರಿಗೆ ಹೇಳಿರ್ತಾರೆ, ಅಯ್ಯೋ ಇಷ್ಟು ಒಳ್ಳೇದ್ ಬೇಡ, ದಾನ ಕೊಡ್ಲಿಕ್ಕೆ ಆಚಾರ್ಯರಿಗೆ ಇದೆಲ್ಲ ಯಾಕೆ ಅಂತಂದು ಯಾವುದೋ ವಸ್ತ್ರವನ್ನು ತಂದಿರ್ತಾರೆ. ಇದನ್ನ ನೋಡಿ ಅವ್ರು ಹಂಗೆ ತಯಾರು ಮಾಡಿರ್ತಾರೆ. ಇಷ್ಟು ದುರಂತ ಆಗೋಗಿದೆ. ಆದ್ರೆ ಧರ್ಮರಾಜ ಮಾಡಬೇಕಾದ್ರೆ ನಚ ಮಧ್ಯಮ ಕಲ್ಪೇನ ಎಷ್ಟು ತಸ್ಯ ಮನೋಗತಂ, ಯಾವುದನ್ನೇ ಕಾರ್ಯ ಮಾಡಿದರೆ ಮಧ್ಯಮ ಕಲ್ಪದ ಪ್ರಮೇಯನೇ ಇದ್ದಿಲ್ಲ. ಅಂಥ ದಾನ ಧರ್ಮರಾಜ ಮಾಡ್ತಾ ಇದ್ದ ಕ್ರಮ ಹಾಗೆ. ವಿಚಿಂತ್ಯತೆ ಶಾಂಭರಣಾಯ ಧರ್ಮಜಃ, ಆದ್ರೆ ಇಷ್ಟು ಜನ ಯತಿಗಳು ಮುನಿಗಳು ಬಂದಾಗ ಯಾವುದೋ ಕಳಪೆ ಅಕ್ಕಿ ತಂದು, ದಪ್ಪದ ಅಕ್ಕಿ ತಂದು ಅದರಿಂದ ಅನ್ನ ಮಾಡಿ ಹಾಕಿಸೋವನಲ್ಲ ಅವನು. ಒಳ್ಳೆ ಅಕ್ಕಿ ಬೇಕು, ಅವತ್ತಿಗಾದ್ರೂ ಒಳ್ಳೆ ಅಕ್ಕಿ ಬೇಕು. ನಮಗೆ ತಿನ್ಲಿಕ್ಕೆ ಹೇಗೆ ಆದ್ರೂ ಆಗ್ಲಿ, ನಾವು ಉಡೋದು ಎಂಥದ್ದಾದ್ರೂ ಉಡೋಣ, ಇನ್ನೊಬ್ಬರಿಗೆ ಕೊಡುವಾಗ ಮಾತ್ರ ಅಂಥದ್ದು ಕೊಟ್ಟಿರಬೇಕು. ಈ ಮನೋಭಾವ ಬಹಳ ಚಿಂತಾಕ್ರಾಂತನಾಗಿ ಕೂತಾಗ ಧೌಮ್ಯಾಚಾರ್ಯರು ಬಂದು ಧರ್ಮರಾಜನ ಚಿಂತೆ ಏನು ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆವಾಗ ಹೇಳಿದ್ರಂತೆ, ನೀನೇನು ಚಿಂತೆ ಮಾಡಬೇಡ, ನಿನಗೊಂದು ಸ್ತೋತ್ರ ಹೇಳ್ಕೊಡ್ತೀನಿ, ಆ ಸ್ತೋತ್ರವನ್ನ ನೀನು ಪಠನ ಮಾಡು, ಅದನ್ನ ಪಾರಾಯಣ ಮಾಡು ಅಂತ ಸೂರ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನ ಹೇಳಿದ್ರಂತೆ. ಸೂರ್ಯಾಷ್ಟೋತ್ತರ ಶತನಾಮ ಸ್ತೋತ್ರ ಹೇಳಿ ಇದನ್ನ ನೀನು ಪಾರಾಯಣ ಮಾಡಿ, ಇದರಿಂದ ಸೂರ್ಯನ ಉಪಾಸನೆ ಮಾಡು, ನಿನಗೆ ಶ್ರೇಯಸ್ಸಾಗ್ತದೆ ಅಂತ ಹೇಳಿದ್ರು. ಆಗ ಯಾಕೆಂದ್ರೆ ಎಲ್ರಿಗೂ ಅನ್ನ ಕೊಡುವವನು ಸೂರ್ಯ, ಮಳೆ ಕೊಡುವವನು ಸೂರ್ಯ, ಮಳೆಯಿಂದ ಅನ್ನ ಬರೋದು ಸೂರ್ಯ, ಸೂರ್ಯನನ್ನು ಉಪಾಸನೆ ಮಾಡು, ಸೂರ್ಯ ಪ್ರತ್ಯಕ್ಷ ದೇವತಾ ಅಂತಾರೆ, ಅವನನ್ನು ಉಪಾಸನೆ ಮಾಡು ಅಂತ ಉಪದೇಶ ಮಾಡಿದ್ರು. ಅದಕ್ಕೆ ಬೇಕು ಬ್ರಾಹ್ಮಣರು ಯಾಕೆ ಬೇಕು ಅಂದ್ರೆ ಇಂಥ ಅಪೂರ್ವ ಮಂತ್ರಗಳನ್ನ ಅವ್ರು ಹೇಳ್ತಿರ್ತಾರೆ. ಸಂಪತ್ತು ಬರ್ಲಿಕ್ಕೆ ಏನ್ ಮಾಡ್ಬೇಕು, ಸಂತಾನ ಆಗ್ಲಿಕ್ಕೆ ಏನ್ ಮಾಡ್ಬೇಕು, ಮದುವೆ ಆಗ್ಲಿಕ್ಕೆ ಏನ್ ಮಾಡ್ಬೇಕು, ಭೂತ ಪ್ರೇತಾದಿ ಬಾಧೆ ಪರಿಹಾರಕ್ಕೆ ಏನ್ ಮಾಡ್ಬೇಕು, ಇದೆಲ್ಲ ಅವರಲ್ಲಿ ಇರ್ತದೆ.
ಸೂರ್ಯಾಷ್ಟೋತ್ತರ ಶತನಾಮ ಹೇಳಿಕೊಟ್ರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ನಿಂತುಕೊಂಡು ಸೂರ್ಯನಿಗೆ ಅಭಿಮುಖವಾಗಿ ನಿಂತುಕೊಂಡು ಅದನ್ನ ಪಾರಾಯಣ ಮಾಡಿದ. ಸೂರ್ಯ ಪ್ರತ್ಯಕ್ಷನಾಗಿ ಧರ್ಮರಾಜನಿಗೆ ಒಂದು ಪಾತ್ರೆ ಕೊಟ್ಟನಂತೆ, ತಾಮ್ರದ ಪಾತ್ರೆ, ದಿವ್ಯವಾದಂತಹ ಪಾತ್ರೆ. ಅದಕ್ಕೆ ಅಕ್ಷಯ ಪಾತ್ರೆ ಅಂತ ಹೆಸರು. ದಿನೇಕ್ಷಯ ರತ್ನಾದಿದಂ ಕಾಮವರಾನ್ನದಂಚ. ಯಾಕೆ ಕೊಟ್ಟ ಸೂರ್ಯ? ಬಹಳ ಬೇಗ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟ ಅಂತಂದ್ರೆ ತನಗೆ ಅಂತೇನಾದ್ರೂ ಅಪೇಕ್ಷೆ ಪಟ್ಟಿದ್ರೆ ಕೊಡ್ತಿದ್ನೋ ಇಲ್ವೋ? ಇಷ್ಟು ಜನ ಬ್ರಾಹ್ಮಣರಿಗೆ, ಯತಿಗಳಿಗೆ, ಮುನಿಗಳಿಗೆ ಊಟ ಹಾಕಬೇಕು ಅಂತಂದಾಗ ಅಕ್ಷಯ ಪಾತ್ರೆನೇ ಕೊಟ್ಟನ. ಆದ್ರಿಂದ ನಾವು ಬಯಸಬೇಕು. ಯಾವುದಕ್ಕೋಸ್ಕರ ಬಯಸಬೇಕು ಅಂತಂದ್ರೆ ಬ್ರಾಹ್ಮಣರಿಗಾಗಿ ಬಯಸಬೇಕು, ಋಷಿ ಮುನಿಗಳಿಗಾಗಿ ಬಯಸಬೇಕು. ಸಂಪತ್ತನ್ನ ಅಪೇಕ್ಷೆ ಪಡಬೇಕು. ಅದನ್ನ ಅಲ್ಲಿಗೆ ವಿನಿಯೋಗ ಮಾಡಿದ್ರೆ ಮಾತ್ರ ಅದು ಧನಂ ಹಿ ಧರ್ಮೈಕ ಫಲಂ, ಅದು ಸಾರ್ಥಕ ಆಗ್ತದೆ. ಒಂದು ಕಡೆ ಮಧ್ವಾಚಾರ್ಯ ಹೇಳ್ತಾರೆ, ಅನಾಯಾಸವಾಗಿ ಹಣ ಬಂದ್ರೆ ಒಣ ವೈರಾಗ್ಯ ತೋರಿಸಿ ಬಿಡಬೇಡ್ರಿ ಅಂತಾರ. ಏನೋ ಒಣ ವೈರಾಗ್ಯ ತೋರಿಸಲಿಕ್ಕೆ ಹೋಗ್ಬೇಡ್ರಿ. ಒಳ್ಳೆ ದೊಡ್ಡ ಅಧಿಕಾರ ಸಿಗೋದಿದ್ರೆ ಹೋಗ್ರಿ, ಆ ಅಧಿಕಾರ ಪಡೀರಿ. ಸಂಪತ್ತು ಬರೋದಾದ್ರೆ ಸ್ವೀಕಾರ ಮಾಡ್ರಿ. ಯಾವ ತೊಂದರೆ ಇಲ್ಲದೆ ಇದ್ರೆ, ಏನೋ ಕಿಟಿಕಿಟಿ ಇತ್ತಪ್ಪ ಅಂದ್ರೆ ಬೇಡ. ಏನು ಇಲ್ಲ ಅಂತಾಗಿದ್ರೆ, ಉತ್ತಮವಾದಂತಹ ಸಂಪತ್ತು ಅದೆಲ್ಲ ಬರೋದಿದ್ರೆ, ಅನಾಯಾಸವಾಗಿ ಬರೋದಿದ್ರೆ ಬಯಸ್ರಿ. ಯಾಕೆ ಅಂದ್ರೆ ನಿಮಗೆ ಬೇಡವಾಗಿರಬಹುದು, ನಿಮಗೆ ಬೇಡವಾದ್ರೂ 10 ಜನ ನಿಸ್ಪೃಹರಾದಂತಹ ಬ್ರಾಹ್ಮಣರಿಗೆ ಅನುಕೂಲ ಆಗ್ತದೆ ಅಂತ ಬಯಸ್ರಿ ಅಂತಿದ್ರಂತೆ. ಆಚಾರ್ಯರು ಹೇಳ್ತಾರೆ ಈ ಮಾತನ್ನ. ಆದ್ರಿಂದ ಅದನ್ನ ಬಯಸ್ಬೇಕು. ಯಾಕೆ ತಮಗಲ್ಲದೆ ಇದ್ರೂ ಕೂಡ ಬ್ರಾಹ್ಮಣರಿಗೆ ಅನುಕೂಲ ಆಗ್ತದೆ, ಉಪಯೋಗ ಆಗ್ತದೆ ಅಂತ ಅದನ್ನ ಸ್ವೀಕಾರ ಮಾಡಬೇಕು. ದೊಡ್ಡ ದೊಡ್ಡ ಅಧಿಕಾರಕ್ಕೆ ಬಂದಾಗ 10 ಜನ ಬ್ರಾಹ್ಮಣರಿಗೆ ನಮ್ಮಿಂದ ಅನುಕೂಲ ಆದಷ್ಟು ಮಾಡಿಬಿಡೋಣ ಅಂತ. ಅದೇ ಜನ್ಮ ಸಾರ್ಥಕ. ಕೈಯಲ್ಲಿ ಸಂಪತ್ತು ಬಂತು, ನಮಗೆ ಹೆಚ್ಚು ತಿನ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಕೂಡಿಟ್ಟು ಹಾಳು ಮಾಡಬಾರದು. ಅದನ್ನ ಸಜ್ಜನರಿಗೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ವಿನಿಯೋಗ ಮಾಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬಯಸ್ರಿ. ಅಂಥ ಸಂದರ್ಭದಲ್ಲಿ ವೈರಾಗ್ಯ ತಾಳೋದು ಬೇಕಾಗಿಲ್ಲ ಅಂತಾರೆ. ಧರ್ಮರಾಜ ಅಕ್ಷಯ ಪಾತ್ರೆಯನ್ನ ಬೇಡಿದ್ದ ಅದಕ್ಕೋಸ್ಕರ, ಋಷಿ ಮುನಿಗಳಿಗೆ ಅನುಕೂಲ ಆಗಲಿ, ಅವರಿಗೆ ಊಟ ಹಾಕಬೇಕು ಅಂತ ಬೇಡಿದ. ರತ್ನಾದಿದಂ ಕಾಮವರ ಅನ್ನದಂಚ. ಬರೇ ಊಟ ಹಾಕ್ತಿದ್ದಿಲ್ಲ. ಬರೇ ಊಟ ಹಾಕಿದ್ರೆ ಸಾಲದು, ಊಟದ ಜೊತೆಗೆ ಹೇರಳವಾಗಿ ದಕ್ಷಿಣೆ ಕೊಡಬೇಕು. ಪ್ರಶಸ್ತವಾದ ದಕ್ಷಿಣೆ ಕೊಡಬೇಕು ಅಂತ ಕ್ರಮ ಇದೆ. ದಾನ ಕೊಡುವಾಗ ಆ ದಾನದ ಪದಾರ್ಥ ಕೊಡ್ತಿರಲ್ಲ, ಅದಕ್ಕೆ ಎಷ್ಟು ಬೆಲೆ ಇರ್ತದೆ, ಅದರ ಇಷ್ಟನೇ ಒಂದು ಅಂಶದಷ್ಟು ದಕ್ಷಿಣೆ ಕೊಡಬೇಕು ಅಂತ ಉಂಟು. ದೊಡ್ಡ ಬೆಲೆ ಬಾಳುವಂತಹದ್ದನ್ನು ಕೊಟ್ಟು 1 ರೂಪಾಯಿ ದಕ್ಷಿಣೆ ಇಟ್ಬಿಟ್ರೆ ಅದು ಅರ್ಥವೇ ಇಲ್ಲ. ಆ ಪದಾರ್ಥಕ್ಕೆ ತಕ್ಕ ಹಾಗೆ ದಕ್ಷಿಣೆ ಇಡಬೇಕು ಅಂತ ಉಂಟು. ಮತ್ತೆ ಇಷ್ಟೇ ಹೇಳಿದ್ರು ಅಂತ ತಿಳ್ಕೊಳ್ಬಾರ್ದು. ದಾನ ತಗೊಳ್ಳೋರು ಬ್ರಾಹ್ಮಣರಿದ್ದಾರಲ್ಲ, ಅವರೂ ಕೂಡ ತಗೊಂಡದ್ರಲ್ಲಿ ಇಷ್ಟು ಪಾಲು ಅವರು ಮತ್ತೆ ದಾನ ಮಾಡಬೇಕು ಅಂತ ಅವರಿಗೂ ಇದೆ ಶಾಸ್ತ್ರ. ತಗೊಂಡವರು ದಾನ ಮಾಡಬೇಕು ಅಂತಿದೆ. ದಾನಚಂದ್ರಿಕಾ ಅಂತ ಒಂದು ಗ್ರಂಥನೇ ಇದೆ, ಯಾವ್ಯಾವ ಕ್ರಮ ಇದೆ ಏನು ಅಂತ. ಆದ್ರಿಂದ ಅಕ್ಷಯ ಪಾತ್ರೆ ಏನೋ ತಗೊಂಡ, ಬೇಕಾದಷ್ಟು ಊಟ ಹಾಕಿದ, ದಕ್ಷಿಣೆ ಕೊಡಬೇಕಲ್ಲ. ಅದಕ್ಕಾಗಿ ಆ ಸೂರ್ಯ ತಾನೇ ಹೇಳಿಕೊಟ್ಟನಂತೆ, ಇದು ಬೇಕಾದಷ್ಟು ಭೋಜ್ಯ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತದೆ, ಜೊತೆಗೆ ರತ್ನಾದಿದಂ ಕಾಮವರ ಅನ್ನದಂಚ. ರತ್ನ, ಮುತ್ತು, ಸಂಪತ್ತು, ಹಣ ಅದನ್ನೂ ಕೂಡ ಕೊಡ್ತಿತ್ತಂತೆ ಅಕ್ಷಯ ಪಾತ್ರೆ. ಬೇಕು ಅಂತಂದಾಗ ಅದು ಸೃಷ್ಟಿ ಆಗ್ತಿತ್ತು. ಬರೀ ಊಟ ಮಾತ್ರ ಅಲ್ಲ, ಅಡಿಗೆ ಮಾತ್ರ ಅಲ್ಲ. ಕಾಮವರ ಅನ್ನದಂಚ, ಬೇಕಾದ ಪದಾರ್ಥವೂ ಕೂಡ ಅದರಲ್ಲೇ ಪೂರ್ತಿ ಆಗ್ತಿತ್ತಂತೆ. ಅಂತ ಅಕ್ಷಯ ಪಾತ್ರೆ ಸಂಪಾದನೆ ಮಾಡಿ ಅದರಿಂದ ಎಲ್ಲ ಋಷಿಗಳನ್ನ, ಮುನಿಗಳನ್ನ ಸಂರಕ್ಷಣೆ ಮಾಡಿದ. ಅವರಿಗೆ ದಾಸದಾಸಿಯರಿದ್ರಂತೆ. ಬಭಾರತೇನೈವ ಯುಧಿಷ್ಠಿರಸ್ತಾನ್ ಪ್ರತ್ಯೇಕ 30 ದಾಸದಾಸಿಕಾನ್. ಆ ಋಷಿ ಮುನಿಗಳಿಗೆ ಪ್ರತ್ಯೇಕ ಒಬ್ಬೊಬ್ಬರಿಗೆ ದಾಸದಾಸಿಯರು 30 ಜನ ಇದ್ರಂತೆ. ಎಂಥ ಬ್ರಾಹ್ಮಣರು, ಎಂಥ ಋಷಿಗಳಾಗಿರ್ಬೋದು ಯೋಚನೆ ಮಾಡಿ. ಅವರಿಗೆ ದಾಸದಾಸಿಯರು ಇರಬೇಕಾಗಿದ್ರೆ ಅದನ್ನು ಕೊಟ್ಟವನು ಧರ್ಮರಾಜನೇ. ಯಾವಾಗ ಅಂತಂದ್ರೆ ಇವರು ಇಂದ್ರಪ್ರಸ್ಥದಲ್ಲಿದ್ದಾಗ ಅವರೆಲ್ಲ ಬಂದಿದ್ರಲ್ಲ, ಅವರಿಗೆಲ್ಲ ಭೋಜನ ಮಾಡಿ ಬೇಕಾದಷ್ಟು ಸಂಪತ್ತು ದಾನ ದಕ್ಷಿಣೆ ಕೊಡುವಾಗ ಒಂದಿಷ್ಟು ದಾಸದಾಸಿಯರನ್ನ ಕೆಲಸಕ್ಕೆ ಅಂತ ಕಳಿಸಿಬಿಟ್ಟಿದ್ನಂತೆ. ಅಯ್ಯೋ, ನಮ್ ಕೆಲಸ ನಾವು ಮಾಡ್ಕೋತೀಪ, ಇವ್ರಿಗೆಲ್ಲಿ ಸಂಬಳ ಕೊಡ್ಲಿ, ನಾನು ಮಾಡ್ಕೋತೀನಿ, ಇವ್ರಿಗೆ ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಅಂತಂದ್ರೆ ಅವರಿಗೆ ಸಂಬಳದ ವ್ಯವಸ್ಥೆನೂ ಮಾಡಿ ಕಳಿಸಿದ್ನಂತೆ. ಇದು ಧರ್ಮರಾಜನ ಔದಾರ್ಯ. ಅವರೂ ಬಂದಿದ್ರು ಆ ಋಷಿ ಮುನಿಗಳ ಜೊತೆಗೆ. ಅವರಿಗೆಲ್ಲರಿಗೂ ಕೂಡ ಭೋಜನಕ್ಕೆ ವ್ಯವಸ್ಥೆ ಮಾಡಿದ್ನಂತೆ. ಈ ಬಂದವರು ಯಾರು ಅಪರಿಚಿತರಲ್ಲ, ಎಲ್ಲರೂ ಕೂಡ ಇಂದ್ರಪ್ರಸ್ಥದಲ್ಲಿ ಬಂದು ಧರ್ಮರಾಜನ ಆತಿಥ್ಯವನ್ನು ಸ್ವೀಕಾರ ಮಾಡಿದವರು. ಸುವರ್ಣ ಪಾತ್ರೇಶು ಹಿ ಭುಂಜತೆ ಯೇ ಗೃಹೇ ತದೀಯೇ ಬಹುಕೋಟಿ ದಾಸಕೆ. ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನ ಮನೆಗೆ ಬಂದಾಗ ಸುವರ್ಣ ಪಾತ್ರೆಯಲ್ಲಿ ಅವರಿಗೆ ಊಟ ಆಗ್ತಿದ್ದ ಅಂದ್ರೆ ಮತ್ತೆ ವಾಪಸ್ ಇಸ್ಕೊತಿದ್ದಲ್ಲ, ಊಟ ಮಾಡಿದ ಪಾತ್ರೆ ತಗೊಂಡು ಹೋಗ್ರಿ ಅಂತ ತಿಳಿಸ್ತಿದ್ದ. ಕೆಲವರು ದಾನ ಕೊಡುವಾಗ ತಟ್ಟೆ, ಬೆಳ್ಳಿ ತಟ್ಟೆಯಲ್ಲಿ ಕೊಡೋಣ ಗೌರವದಿಂದ ಅಂತ ಕೊಡ್ತಾರೆ. ಕೊಟ್ಟು ವಿನಾ ತಟ್ಟೆ ಅಂತಾರೆ. ಮತ್ತೆ ಅಂದ್ರೆ ತಟ್ಟೆ ಬಿಟ್ಟು ಅಷ್ಟೇ ದಾನ, ನಿಮಗೆ ತಟ್ಟೆ ವಾಪಸ್ ಕೊಡ್ರಿ ಅಂತ ಕೊಟ್ಟೆ ಕೊಡ್ತಿರ್ತಾರೆ. ಆದ್ರೂ ಗಾಬರಿ, ಎಲ್ಲಿ ಹೊತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಧರ್ಮರಾಜ ಹಾಗಲ್ಲ,
ದಾನ ಕೊಡುವಾಗ ಊಟ ಮಾಡಿಸುವಾಗ ಸುವರ್ಣ ಪಾತ್ರೆಯಲ್ಲಿ ಊಟ ಮಾಡಿಸಿ ಅದನ್ನು ಕೊಟ್ಟು ಕಳಿಸಿಬಿಟ್ಟು ಅಂಥ ಬ್ರಾಹ್ಮಣರು ಅಂಥ ಋಷಿಗಳು ಇಲ್ಲಿ ಬರದೇ ಬಿಟ್ಟಿರ್ತಾರೇನು, ಅವರೆಲ್ಲ ಬಂದ್ರಂತ. ಇದ್ರದ್ದೇ ಪ್ರಭಾವ. ಈ ರೀತಿ ಇವರಿಷ್ಟು ಬ್ರಾಹ್ಮಣರು ಮುನಿಗಳನ್ನು ಹಚ್ಚಿಕೊಂಡದ್ರಿಂದ ಈ ಪಾಂಡವರ ಮೊಮ್ಮಗ ಪರೀಕ್ಷಿತ್ ರಾಜ ಮುಂದೆ ಅವನು ಶಾಪಗ್ರಸ್ತನಾಗಿ ಬಹಳ ನಿರ್ವಿಣ್ಣನಾಗಿ ಗಂಗಾ ತೀರಕ್ಕೆ ಹೋಗಿ ಕೂತಾಗ ಇವರೆಲ್ಲ ಆ ದಾಕ್ಷಿಣ್ಯ ಇಟ್ಟುಕೊಂಡು ಅವನ ಹತ್ರ ಬಂದ್ರಂತೆ. ಅಯ್ಯೋ ಪಾಂಡವರ ಮೊಮ್ಮಗ, ಏನೋ ಅವನಿಗೊಂದು ಆಪತ್ತು ಬಂದಿದೆ, ಮಾತಾಡಿಸಿ ಬರೋಣ ಅಂತ ನೆನಪಿಟ್ಟುಕೊಂಡು ಬಂದ್ರಂತೆ. ಯಾಕೆಂದ್ರೆ ಈ ರೀತಿ ಧರ್ಮರಾಜ ಸತ್ಕಾರ ಮಾಡಿದ್ರಿಂದ ಬ್ರಾಹ್ಮಣರನ್ನ ಹಚ್ಚಿಕೊಂಡ್ರೆ ಹಿಂಗೆ ಹಚ್ಕೊಳ್ಬೇಕಂತ. ಅದರ ಲಾಭ ಮೊಮ್ಮಗನಿಗೆ ಪರೀಕ್ಷಿತ್ ರಾಜನಿಗೆ ಆಯ್ತು. ಅಷ್ಟು ಜನ ಬ್ರಾಹ್ಮಣರು ಸಾಂತ್ವನ ಮಾಡ್ಲಿಕ್ಕೆ ಅಂತ ಬಂದ್ರು. ಅವಸಾನ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಅಷ್ಟು ಜನ ಬ್ರಾಹ್ಮಣರು ವೇದ ಮಂತ್ರ ಹೇಳ್ತಾ ಇರುವಾಗ ಇವನ ಪ್ರಾಣ ಹೋಯಿತು ಅಂತಂದ್ರೆ ಯೋಚನೆ ಮಾಡಿ. ಅದಕ್ಕಾಗಿ ಶುಕಾಚಾರ್ಯರೇ ಬಂದ್ರು ಪರೀಕ್ಷಿತ್ ರಾಜನಿಗೆ. ಇದೆಲ್ಲ ಯಾರ ಪುಣ್ಯ ಅಂತಂದ್ರೆ ನಮ್ಮ ಹಿರಿಯರ ಪುಣ್ಯ ಅಂತಿರ್ತಾರಲ್ಲ, ಹಾಗೆ ಪಾಂಡವರು ಸಂಪಾದನೆ ಮಾಡಿದ ಪುಣ್ಯ ಇಂಥ ಸತ್ಸಂಗಮಾಕಾಂಕ್ಷಿಣ ಏವ ತೇವಸನ್ ಪಾರ್ಥೈ ಸಹಾನ್ಯೇ ಚ ಮುನೀಂದ್ರ ವೃಂದಾ ಶೃಣ್ವಂತಯೇಭ್ಯಃ ಪರಮಾರ್ಥ ಸಾರಾಃ ಕಥಾ ವದಂತಶ್ಚ ಪುರಾತನಾಸ್ತಥಾ. ಸದಾ ಇವರ ಜೊತೆಗೆ ಪರಮಾತ್ಮನ ತತ್ವ ವಿಚಾರ ಮಾಡ್ತಾ ತಮಗೆ ಗೊತ್ತಿದ್ದಂತಹ ಪ್ರಾಚೀನ ಕಥೆಗಳನ್ನೆಲ್ಲ ಹೇಳ್ತಾ ಅಲ್ಲಿದ್ರು. ಅಲ್ಲಿಯೂ ಬೇಕಾದಷ್ಟು ದಾನ ಧರ್ಮವನ್ನು ಮಾಡ್ತಾ ಇದ್ರಂತೆ. ಅವರಿಗೆ ಸುವರ್ಣ ಭಾರಗಳನ್ನು ದಾನ ಮಾಡ್ತಿದ್ದಂತೆ. ಲಕ್ಷ ಗೋದಾನ ಮಾಡಿದಾನಂತೆ ಧರ್ಮರಾಜ ವನವಾಸಕ್ಕೆ ಬಂದಾಗ. ಒಟ್ಟಿನಲ್ಲಿ ಅದು ವನವಾಸ ಅಂತ ಅನಿಸಲೇ ಇಲ್ಲಂತೆ ಅವರಿಗೆ, ಸ್ವರ್ಗಲೋಕ ವಾಸ ಅಂತ ಅನಿಸಿಬಿಟ್ಟಂತೆ. ಪಾಂಡವರು ಬಂದು ಯಾವ ವನಕ್ಕೆ ಸೇರ್ತಿದ್ರು ಅದೆಲ್ಲ ಸ್ವರ್ಗವಾಗಿ ಪರಿಣಾಮ ಆಗ್ತಿತ್ತು ಅಂತ. ಈ ರೀತಿ ಇವರನ್ನು ಇಲ್ಲಿ ಸುಖವಾಗಿ ಬಂದ್ರು. ಅಲ್ಲೇನಾಯ್ತು ಅಂತ ಹೇಳ್ತಾರೆ. ಹಸ್ತಿನಾವತಿಯಲ್ಲಿ ಏನಾಯ್ತು ಪಾಂಡವರು ಹೊರಟ ಮೇಲೆ ಅಂತಂದ್ರೆ ಧೃತರಾಷ್ಟ್ರನಿಗೆ ಬಹಳ ಆತಂಕ ಆಯ್ತಂತೆ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ, ಒಳಗೊಳಗೆ ಅವನಿಗೆ ಚುಚ್ಚುತ್ತಾ ಇದೆ. ಅವರಂತೂ ಹೋಗೋ ಹಾಗೆ ಮಾಡಿಬಿಟ್ಟೆ ನಾನು, ಆದ್ರೆ ಇದರಿಂದ ನನಗೇನಾದ್ರೂ ದುಷ್ಪರಿಣಾಮ ಆಗ್ತದೋ ಏನೋ ಅಂತ ಒಳಗೊಳಗೆ ಧೃತರಾಷ್ಟ್ರನಿಗೆ ಚುಚ್ಚುತ್ತಾ ಇದೆ. ಒಂದೊಂದು ತುತ್ತು ಊಟ ಸೇರ್ತಾ ಇಲ್ಲ, ಆ ಪರಿಸ್ಥಿತಿಯಾಗಿ ಹೋಗಿಬಿಟ್ಟಿತ್ತು. ಸಜ್ಜನರಾದಂತಹ ಪಾಂಡವರನ್ನ ಹೊರಗೆ ಹಾಕಿಬಿಟ್ಟ. ಅದು ಕಾಡಿಗೆ ಕಳಿಸಿದ. ಎರಡನೇ ಸಲ ಅನುದ್ಯೂತಕ್ಕೆ ಕರೆಸಿ ಮೋಸಗಾರನಾಗಿರ್ತಕ್ಕಂಥ ಶಕುನಿಯಿಂದ ಮೋಸ ಮಾಡಿಸಿ ಮೋಸದ ಆಟ ಆಡಿಸಿ ಕಳಿಸಿಬಿಟ್ಟ. ಒಳಗೊಳಗೆ ಚುಚ್ಚುತ್ತಾ ಇದೆ. ವಿದುರ್ ನನ್ನ ಕರೆದ ಧೃತರಾಷ್ಟ್ರ ಕೇಳಿದ್ನಂತೆ, ವಿದುರ ಪಾಂಡವರಂತೂ ಹೋಗಿಬಿಟ್ರು, ಇದರಿಂದ ಏನಾದ್ರೂ ನನಗೆ ದುಷ್ಪರಿಣಾಮ ಆಗ್ತದೋ ಅಂತ ಕೇಳಿದ್ನಂತೆ. ಆಗದೆ ಏನು ಅಂತ ಅವನು ಒಂದು ಕ್ಷಣಕ್ಕೆ ಅಂದ. ನಿರ್ದಾಕ್ಷಿಣ್ಯ ಮಾತಾಡ್ತಿದ್ನಂತೆ. ಆಗದೆ ಇನ್ನೇನು, ಏನ್ ಬೇಕಾದ್ರೆ ಮಾಡ್ಲಿ ಧೃತರಾಷ್ಟ್ರ ನನ್ನ ಅಂತ ನಿರ್ದಾಕ್ಷಿಣ್ಯ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಿದ್ದ. ಮತ್ತೆ ಆಗದೆ ಇನ್ನೇನಾಗುತ್ತೆ? ಹಾಗಾದ್ರೆ ಏನ್ ಮಾಡ್ಲಿ ನಾನು? ಆ ಪಾಂಡವರನ್ನ ಹೊರಗೆ ಹಾಕಿದ್ರಿಂದ ನನಗೆ ಏನಾದ್ರೂ ದುಷ್ಪರಿಣಾಮ ಆಗೋದಾದ್ರೆ ಏನ್ ಮಾಡ್ಬೇಕು? ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಬೇರೆ ಏನೇನು ಅದಕ್ಕೆ ಸಜ್ಜನರಿಗೆ ಮಾಡಿದ ದ್ರೋಹಕ್ಕೆ ಬೇರೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ, ಅವರನ್ನು ಕರೆಸೀಗ ಅಂತಂದ. ಮತ್ತೆ ಕರೆಸಿದ್ರೆ ಅದೊಂದೇ ಪ್ರಾಯಶ್ಚಿತ್ತ ಹೊರತು ಬೇರೆ ಮಾರ್ಗವೇ ಇಲ್ಲ ಅಂದ್ಬಿಡ್ತಾರೆ. ನಿನಗೆ ಶ್ರೇಯಸ್ಸು ಆಗಬೇಕು ಅಂತಂದ್ರೆ ಅವರನ್ನು ಕರೆಸಬೇಕು. ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ಬೇರೆ ಯಾವುದೂ ಕೂಡ ಪ್ರತೀಕಾರ ಇಲ್ಲ. ಮಾಡೋದನ್ಯಾಯ ಮಾಡಿಬಿಟ್ಟು ಮತ್ತೇನಾದ್ರೂ ಅದಕ್ಕೊಂದು ಪ್ರಾಯಶ್ಚಿತ್ತ ಹೋಮ ಮಾಡ್ತೀನಿ ಅಂದ್ರೆ ಇಲ್ಲ. ಬೇರೇನಾದ್ರೂ ಪಾಪ ನಡೆದಾಗ ಮಾಡಷ್ಟೇ ಹೊರತು ಇದಕ್ಕಿಲ್ಲ. ಹಂಗ ನೋಡ್ಲಿಕ್ಕೆ ಹೋದ್ರೆ ಬೇಕಾದಷ್ಟಿದೆ. ಪವಮಾನ ಹೋಮ ಮಾಡೋದು, ಮಾಡ್ತಾ ಇರೋದು ಪಾಪ, ಪವಮಾನ ಹೋಮ ಮಾಡ್ತಾ ಇರೋದು ಮತ್ತೆ ಅದೆಲ್ಲ ಇಲ್ಲ. ವಿದುರೋಗ್ರಜೇನ ಮೊದಲು ಹೇಳಿದ್ದೇನೆಂದ್ರೆ ಆಹೂಯ ರಾಜ್ಯಂ ಪ್ರತಿಪಾದಯೇತಿ, ಕರಿ ಅವರಿಗೆ ರಾಜ್ಯ ಕೊಟ್ಟು ಇಷ್ಟ ಆದ್ಕೊಳ್ಳಿ. ಇದನ್ನ ಹೇಳ್ತಾನೆ ಅಂತ ನಿರೀಕ್ಷೆ ಮಾಡಿದ್ದಿಲ್ಲ ಧೃತರಾಷ್ಟ್ರ. ಈ ಪ್ರತೀಕಾರ ಅವನಿಗೆ ಬೇಕು ಆಗಿದ್ದಿಲ್ಲ. ಬೇರೆ ಏನಾದ್ರೂ ಉಪಾಯ ಹೇಳ್ತಾರೇನೋ ಆಪತ್ತು ತಪ್ಪಿಸ್ಕೊಳ್ಳಿಕ್ಕೆ ಅಂತಿತ್ತು. ಇವನು ಹೇಳಿದ್ದಿದೇನೆ, ವಿದುರ ಅವರನ್ನು ಕರಿ ಅವರಿಗೆ ರಾಜ್ಯ ಕೊಡು. ಸಿಟ್ಟು ಬಂತು ಧೃತರಾಷ್ಟ್ರನಿಗೆ. ಮತ್ತೆ ಹೇಳಿದನಂತೆ, ನಿನ್ನನ್ನ ನಾನು ಕೇಳಿದ್ದೇ ಅಲ್ಲ ಅಂದ್ಬಿಟ್ಟ. ಬೇರೇನೋ ಹೇಳ್ತೀನಿ ಅಂತಂದ್ರೆ ಮತ್ತೆ ಅದೇ ಹೇಳ್ತಿದ್ದೀನಿ. ಮೊದಲಿನಿಂದಲೂ ಕೂಡ ಆ ಪಾಂಡವರ ಪಕ್ಷಪಾತಿಯಾಗಿದ್ದೀನಿ. ನಿನಗೂ ನನಗೂ ಏನು ಸಂಬಂಧ ಇಲ್ಲ, ನಿನ್ ಸಹವಾಸನೆ ಬೇಕಾಗಿಲ್ಲ, ಹೋಗು ನೀನು ಪಾಂಡವರ ಜೊತೆಗೆ ವನವಾಸಕ್ಕೆ ಹೋಗು ಅಂದ್ಬಿಟ್ಟು. ಯಾಕೆಂದ್ರೆ ಅವ್ರ ಮೇಲೆ ಪಕ್ಷಪಾತ ತೋರಿಸ್ತಿ, ಅವರನ್ನು ಕರಿ ರಾಜ್ಯ ಕೊಡು, ಇದು ಬಿಟ್ರೆ ಬೇರೆ ಮಾತೇ ನಿನ್ನ ಹತ್ರ ಇಲ್ಲ, ನೀನೇ ಹೋಗಿಬಿಡು ಅಂತ ಅಂದ್ಬಿಟ್ಟು. ವಿದುರನಿಗೆ ಇದೇ ಬೇಕಾಗಿತ್ತು. ಯಾವಾಗ ಈ ಮಾತು ಅಣ್ಣನ ಬಾಯಿಂದ ಬರ್ತದೆ ಅಂತ ಕಾಯ್ತಾ ಇದ್ದ. ಯಾಕೆಂದ್ರೆ ಅನುಮತಿ ಇಲ್ಲದೆ ಹೋಗೋದು ಚೆನ್ನಾಗಿರೋದಿಲ್ಲ ಅಂತ ಕೂತಿದ್ದ. ಈ ಮಾತು ಬಂದು ಕೂಡ್ಲೆ ಇಷ್ಟೇ ನನಗೂ ಬೇಕಾದದ್ದು, ಈ ಕ್ಷಣಕ್ಕೆ ಹೋಗ್ತೇನೆ ಅಂತ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟು. ಬೇಡ ನಿನ್ ರಾಜ್ಯ ನಿನ್ ಸಂಪತ್ತು ತಗೊಂಡು ನಾನೇನ್ ಮಾಡ್ಬೇಕು? 4 ಜನ ಹರಿಭಕ್ತರ ಮಧ್ಯದಲ್ಲಿ ಕೂತ್ಕೊಂಡು ಇರೋದೇ ವಾಸಿ ಅಂತ ಪ್ರಹ್ಲಾದ ಹೇಳಿದ ಹಾಗೆ ನಾನು ಅಲ್ಲಿ ಹೋಗ್ತೇನೆ, ಪಾಂಡವರ ಜೊತೆಗೆ ಹೋಗ್ತೇನೆ ಅಂತ ಹೊರಟೇ ಬಿಟ್ಟ. ಹೋಗು ಅಂತ ಕಳಿಸಿಬಿಟ್ಟ. ಇವನು ಕೂಡ ವಿದುರ ಹೋದ್ಮೇಲೆ ಮತ್ತೆ ಚಿಂತೆ ಆಯ್ತು ಇವನಿಗೆ, ಇನ್ನೂ ಏನ್ ಅನರ್ಥ ಆಗ್ತದೋ ಏನೋ ಅಂತ. ಪಾಂಡವ್ರನ್ನ ಹೊರಗೆ ಹಾಕಿದ್ದಂತೆ ವಿದುರನ್ನೂ ಕಳಿಸಿಬಿಟ್ಟೆ ಅಂತ ಆದ್ರೆ ಇನ್ನೇನಾಗ್ತದೋ ಏನೋ ಅಂತ ಇನ್ನಷ್ಟು ಚಿಂತೆ ಆಯ್ತು. ಸಂಜಯ್ ನನ್ನ ಕರೀತಾನೆ. ಸಂಜಯ್ ನನ್ನ ಕರೆದು ಹೇಳಿದ,
ಮೂರ್ಛನೆ ಬಿದ್ದ ಅವನು ಹೋದ ಕೂಡ್ಲೆ ಜೀವಾಮಿ ಚೇದಾಶು ಮಮಾನಯಾನುಜಂ, ಸಂಜಯ ನಾನು ಬದುಕಬೇಕು ಅಂತಂದ್ರೆ, ನಾನು ಬದುಕಿರ್ಬೇಕು ಅಂತಂದ್ರೆ ಮೊದಲು ವಿದುರನ್ನು ಕರ್ಕೊಂಡು ಬಾ ಅಣ್ಣ. ವಿದುರ ಇಲ್ಲದೆ ನನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ. ಅಷ್ಟು ಮನಸ್ಸಿನ ಮೇಲೆ ಅವನಿಗೆ ಪರಿಣಾಮ ಆಗಿಬಿಡುತ್ತೆ. ಇದು ಒಂದು. ಮಹಾಭಾರತದಲ್ಲಿ ಇನ್ನೊಂದು ಸ್ವಾರಸ್ಯ, ಆಚಾರ್ಯ ಇಷ್ಟೇ ಹೇಳ್ತಾರೆ, ಅವನು ನಾನು ಬದುಕಬೇಕು ಅಂತಂದ್ರೆ ಸಂಜಯ ನೀನು ವಿದುರ ನನ್ನ ಕರ್ಕೊಂಡು ಬಾ ಅನ್ನ. ಏನಾದ ಸಂಕಟ ಏನಾಯ್ತು ಧೃತರಾಷ್ಟ್ರನಿಗೆ ಅಂತಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ಬಹಳ ಸಂಕಟ ಆದದ್ದಿಷ್ಟೇ ಅಂತೆ, ವಿದುರನನ್ನ ಕಳಿಸಿಬಿಟ್ಟೆ, ಮಹಾ ನೀತಿವಂತ ಮಹಾಬುದ್ಧಿವಂತ, ಇವನ ಬುದ್ಧಿಯ ಸದುಪಯೋಗ ಪಾಂಡವರಲ್ಲಿ ಪಡಿತಾರೇನೋ ಅಂತ ಇವನಿಗೆ ಅದು ಆಗ. ಆದ್ರಿಂದ ಇವನನ್ನಿಲ್ಲೇ ಇಟ್ಟುಕೊಂಡು ಬಿಟ್ರೆ ಇವನ ಲಾಭ ಪಾಂಡವರಿಗೆ ಆಗದೇ ಇರಲಿ ಅಂತ. ಒಳ್ಳೆ ಜ್ಞಾನಿ ಹೋಗಿ 4 ಕಡೆ ಪ್ರಸಾರ ಆಗ್ಲಿ ಅಂತಿಲ್ಲ, ಇವನ ಜ್ಞಾನದ ಲಾಭ ಬೇರೆಯವರಿಗೆ ಆಗಬಾರ್ದು, ನನಗೆ ಮಾತ್ರ ಆಗಬೇಕು ಅಂತ ಹೇಳಿ ಅವನನ್ನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡದೆ ವಿದುರ ನನ್ನ ಬಂಧನದಲ್ಲಿ ಇಟ್ಕೊಂಡಿರ್ತೀನಿ ನಾನು ತನ್ನ ಹತ್ರ. ಮೇಲ್ನೋಟಕ್ಕೆ ನೋಡಿದ್ರೆ ಎಷ್ಟು ಪ್ರೀತಿಯಪ್ಪ ವಿದುರನ ಮೇಲೆ ಅನಿಸ್ತದೆ. ಪ್ರೀತಿ ಎಲ್ಲ ಏನಲ್ಲ, ಅವನ ಜ್ಞಾನದ ಲಾಭ ಉಳಿದವರು ಎಲ್ಲಿ ಪಡಿತಾರೇನೋ ಅನ್ನುವಂಥ ಸಂಕಟ. ಯಾಕೆ ಅಂದ್ರೆ ಕಲ್ಯಾವೇಶ. ಹೀಗಾಗಿ ಅವನನ್ನ ಕರೆಸ್ತಾನೆ. ಸಂಜಯನ ಹತ್ರ ಈ ಮಾತು ಹೇಳಿದಂತೆ, ನಾನು ಬದುಕಬೇಕಾದ್ರೆ ಅವನನ್ನು ಕರ್ಕೊಂಡು ಬಾ. ಆಯ್ತು ಅಂತ ಹೇಳಿ ಸಂಜಯ ಇತೀರಿತ ಸಂಜಯ ಪಾಂಡವೇಯಾನ್ ಪ್ರಾಪ್ಯಾನ ಯದ್ವಿದುರಂ ಶೀಘ್ರಮೇವಾ. ಹೋದವನೇ ವಿದುರ ನೀನ್ ಮೊದಲು ಬರ್ಬೇಕಂತೆ ನಿಮ್ಮನ್ನ ಹೇಳಿಸಿದ. ಅದಕ್ಕೇನಂತೆ ಬರ್ತೀನಿ, ಹೋಗು ಅಂದಾಗ ಹೋಗ್ತೀನಿ, ಬಾ ಅಂದಾಗ ಬರ್ತೀನಿ ಅಂತಾನೆ ವಿದುರ. ಇಷ್ಟೇ, ಅವನನ್ನಲ್ಲ ನಾ ಬರ್ತೀನಿ, ನನಗೇನು ಅಡ್ಡಿ ಇಲ್ಲ, ಹೋಗು ಅಂದಿದ್ದ ಹೋಗ್ಬಿಟ್ಟು. ಸೋಪ್ಯಾಗತಃ ಕ್ಷಿಪ್ರಮಪಾಸ್ತ ದೋಷೋ ಜ್ಯೇಷ್ಠಂ ವವಂದೇಥ ಸಚೈನಮಾಶ್ಲಿಷತ್. ಬಂದು ತಾನೇ ಮತ್ತೆ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿದನಂತೆ. ಬಂದೆ ಅಂತ ಆಲಿಂಗನೆ ಮಾಡಿಕೊಂಡ. ಇವರಿಗೆ ಮಾತ್ರ ಸಂಕಟ ಆಯ್ತಂತೆ ದುರ್ಯೋಧನಾದಿಗಳಿಗೆ. ಇವರಿಗೆ ಧೃತರಾಷ್ಟ್ರನಿಗಿದ್ದಷ್ಟು ದೂರಾಲೋಚನೆ ಇಲ್ಲ. ಅವನಿಗೆ ಕಣ್ಣು ಕಾಣಿಸ್ತಿದ್ದಿಲ್ಲಲ್ಲ, ಬುದ್ಧಿಶಕ್ತಿ ಬಹಳ ಇತ್ತಂತ ಅವನಿಗೆ. ಪ್ರಜ್ಞಾಚಕ್ಷು ಅಂತಾರೆ. ಇವ್ರಿಗೆ ಕಣ್ಣು ಕಾಣಿಸ್ತಿತ್ತಾದ್ರಿಂದ ಅಷ್ಟು ಬುದ್ಧಿಶಕ್ತಿ ಉಪಯೋಗಿಸ್ತಾ ಇದ್ದಿಲ್ಲ. ಆದ್ರಿಂದ ಧೃತರಾಷ್ಟ್ರ ಕರೆಸಿದಾಗ ಇವರೆಲ್ಲ ಸ್ವಲ್ಪ ಸಂಕಟಪಟ್ರು. ಆದ್ರೆ ಮತ್ತೊಂದು ವಿಚಾರ ಮಾಡಿದರಂತೆ. ಕರ್ಣನ್ ಜೊತೆಗೆ ಸೇರಿಕೊಂಡು, ಶಕುನಿ ಜೊತೆಗೆ ಸೇರಿಕೊಂಡು ಇವರೆಲ್ಲ ಸೇರಿ ಒಂದು ಮಂತ್ರಾಲೋಚನೆ ಮಾಡಿದ್ದಾರೆ. ಹಾಗಿದ್ರು ಪಾಂಡವರನ್ನ ಕಾಡಿ ಕಳಿಸಿ ಆಯ್ತು ವನವಾಸಕ್ಕೆ. ಅವರಲ್ಲಿ ಯಾವ ಆಯುಧಗಳು ಕೂಡ ಇವಾಗ ಇಲ್ಲ. ನಾವು ಆಯುಧಗಳನ್ನು ತಗೊಂಡು ಹೋಗಿ ಏನಾದ್ರೂ ಒಂದು ಮಾಡಿ ಛನ್ನೋಪಧೇನೈವ, ಏನಾದ್ರೂ ಮೋಸ ಮಾಡಿ ನೆಪ ಮಾಡಿಕೊಂಡು ಯಾವುದಾದ್ರೂ ಒಂದು ರೀತಿಯಿಂದ ಆ ಪಾಂಡವರನ್ನ ಕೊಂದು ಬಿಡೋಣ. ಇವಾಗ ವನವಾಸಕ್ಕೆ ಕಳಿಸಿದ ದುರುದ್ದೇಶ ಇದಿತ್ತು. ಹಾಗಿದ್ರು ವನವಾಸಕ್ಕೆ ಹೋಗಿದ್ದಾರೆ, ಕೊಂದು ಬಿಡೋಣ ಅಂತ ಇವರೆಲ್ಲ ವಿಚಾರ ಮಾಡ್ಕೊಂಡು. ಯಾರಿರ್ತಾರೆ ಅವರಿಗೆ? ಕಾಡಿನಲ್ಲಿ ಯಾರು ರಕ್ಷಕರಿರ್ತಾರೆ? ಇಷ್ಟು ಜನ ಋಷಿ ಮುನಿಗಳು ಯತಿಗಳು ಇದ್ದಾರೆ ಅನ್ನೋ ಕಲ್ಪನೆ ಇಲ್ಲ ಇವನಿಗೆ. ಇಲ್ಲ ಇದ್ರು ಅವರೇನು ಯುದ್ಧ ಮಾಡೋದಿಲ್ಲ, ಆದ್ರೆ ಶಾಪ ಹಾಕ್ತರ್ಬೇಕು. ಅವ್ರ ಹತ್ರ ಊಟ ಮಾಡ್ತಿದ್ದಾರೆ, ಅವರ ಮೇಲೆ ಅವರನ್ನು ಕೊಲ್ಲಿಕ್ಕೆ ಅಂತ ಬಂದಾಗ ಸುಮ್ಮನೆ ಬಿಟ್ಟಾರೋ ಅವರು. ಆದ್ರೆ ಇವನಿಗೇನು ಕಲ್ಪನೆ ಇಲ್ಲ, ಕೇವಲ ಪಾಂಡವರಷ್ಟೇ ಇದ್ದಾರೆ, ಹೋಗಿ ಯುದ್ಧ ಮಾಡೋಣ ಅಂತ ಯುದ್ಧಕ್ಕೆ ಹೊರಟು ನಿಂತಿದ್ದಾರೆ. ಆದ್ರೆ ಸರ್ವಾಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮನಿಗೆ ಇದೆಲ್ಲ ಗೊತ್ತಾಗ್ತದೆ. ಯಾರು ಏನು ಯೋಚನೆ ಮಾಡಿದರೂ ಕೂಡ ಬೇರೆಯವರಿಗೆ ಗೊತ್ತಾಗದೇ ಇರಬಹುದು, ನಾನು ಭಾರಿ ಬುದ್ಧಿವಂತ, ಏನ್ ಬೇಕಾದ್ರೆ ಮಾಡ್ತೇನೆ ಅಂತ. ಆದ್ರೆ ಯೋ ವೇದಿತ ಕರ್ಮಣ ಪಾಪಕಶ್ಯ ತಶಾಂತಿಕೆ ತ್ವಂ ವೃಜನಂಕರೋಷಿ ಅಂತ ಹೇಳಿದಂತೆ ಹೃದಯದ ಒಳಗೆ ತೀರ ಹತ್ತಿರದಲ್ಲಿ ಅಂತರ್ಯಾಮಿ ಆಗಿದ್ದ ಪರಮಾತ್ಮನಿಗೆ ಗೊತ್ತಾಗ್ತದೆ. ಪಾಂಡವರನ್ನು ಕೊಲ್ಲಬೇಕು ಅಂತ ಇವರು ಮಂತ್ರಾಲೋಚನೆ ಮಾಡಿದ್ದು ವೇದವ್ಯಾಸದೇವರಿಗೆ ಗೊತ್ತಾಯ್ತು. ಇದರಿಂದಲೇ ಗೊತ್ತಾಗ್ತದೆ ವೇದವ್ಯಾಸದೇವರು ಬರೇ ಋಷಿಗಳಲ್ಲ, ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮ. ವ್ಯಾಸರಿಗೆ ಗೊತ್ತಾಯ್ತು. ವ್ಯಾಸರು ಬಂದುಬಿಟ್ರಂತೆ. ವ್ಯಾಸರು ಬಂದ್ರು, ಇವರೆಲ್ಲ ಹೋಗಿ ಪಾಂಡವರನ್ನ ಕೊಲ್ತಾರೆ ಅಂತ ಹೇಳಿ ವೇದವ್ಯಾಸದೇವರು ಹಸ್ತಿನಾಪುರಕ್ಕೆ ಬಂದರು. ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ. ವ್ಯಾಸರಿಗಿಷ್ಟು ವಿಶೇಷಣ ಕೊಡ್ತಾರೆ. ಲೋಕಾಂತರಾತ್ಮ, ಎಲ್ಲರ ಅಂತರ್ಯಾಮಿ. ಆದ್ರಿಂದ ಗೊತ್ತಾಯ್ತು. ಪರಮೇಶ್ವರೇಶ್ವರ ವ್ಯಾಸೋಭಿಗಮ್ಯ ವದತ್ ಆಂಬಿಕೇಯಂ ನಿವಾರಯಾಶ್ವೇವ ಸುತಂತವೇತಿ. ಬಂದವರೇ ಧೃತರಾಷ್ಟ್ರನ ಹತ್ರ ಹೇಳಿದ್ರಂತೆ ವೇದವ್ಯಾಸದೇವರು, ಧೃತರಾಷ್ಟ್ರ ಮಗನೇ ಆಗಬೇಕು. ಧೃತರಾಷ್ಟ್ರ, ಮೊದಲು ನಿನ್ನ ಮಕ್ಕಳನ್ನ ತಡಿ. ಅವರೆಲ್ಲ ಮಂತ್ರಾಲೋಚನೆ ಮಾಡಿಕೊಂಡು ಪಾಂಡವರನ್ನು ಕೊಲ್ಲಬೇಕು ಅಂತ ಹೊರಟಿದ್ದಾರೆ ವನಕ್ಕೆ. ಮೊದಲು ಅವರನ್ನು ತಡೆ ಹಿಡಿ, ಅವ್ರು ನಿಲ್ಲಿಸು, ಅಲ್ಲಿ ಹೋಗ್ಲಿಕ್ಕೆ ಬಿಡಬೇಡ. ಅವಾಪ್ಯ ಪಾರ್ಥಾನ್ ಅಯಮದ್ಯ ಮೃತ್ಯುಂ ಸಹಾನು ಬಂಧು ಗಮಿತ ಹಾಕ್ಯ ಸಂಶಯಂ. ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಧೃತರಾಷ್ಟ್ರ ಈ ದುರ್ಯೋಧನ ಯಾರ್ಯಾರನ್ನು ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಬಲಿಯಾಗ್ತಾರೆ, ತಾನೂ ಬಲಿಯಾಗ್ತಾನೆ. ಇವರು ಹೋದವರೆಲ್ಲ ನಿರ್ನಾಮ ಆಗಿಬಿಡ್ತಾರೆ. ಆದ್ರಿಂದ ನಿನ್ನ ಮಕ್ಕಳು ಉಳಿಬೇಕಾದ್ರೆ ಮೊದಲು ಅವರನ್ನು ತಡಿ, ಪಾಂಡವರ ಹತ್ರ ಹೋಗ್ಲಿಕ್ಕೆ ಬಿಡಬೇಡ ಅಂತ ವೇದವ್ಯಾಸದೇವರು ಹೇಳಿದರು. ಆಗ ಧೃತರಾಷ್ಟ್ರ ದುರ್ಯೋಧನನ್ ಕರೆದು ಹೇಳಬೇಕೋ ಬೇಡ. ದುರ್ಯೋಧನ ಹೇಳಿದ ಮಾತು ಕೇಳಿ ಪಾಂಡವರನ್ನ 2 ಸಲ ಜೂಜಾಟಕ್ಕೆ ಬನ್ನಿ ಅಂತ ಕರೆದ ಧೃತರಾಷ್ಟ್ರ. ವೇದವ್ಯಾಸದೇವರು ಬಂದು ಹೇಳ್ತಿದ್ದಾರೆ, ಮಗ ಹೇಳಿದ್ದು ಕೇಳಿದ, ಅಪ್ಪ ಹೇಳಿದ್ದು ಕೇಳಲಿಲ್ಲ. ಮಗ ದುರ್ಯೋಧನ ಹೇಳಿದ್ದು ಕೇಳಿದ,
ಅದೇ ಅಪ್ಪ ವೇದವ್ಯಾಸ ದೇವರು ಬಂದು ಹೇಳಿದ್ರು, ಅವರನ್ನ ಹೋಗ್ಬೇಡ ಅಂತ ತಡೆದ್ ನಿಲ್ಲಿಸು ಅಂತಂದ್ರೆ ನೀವೇ ಹೇಳ್ರಿ, ನಿಮಗೆ ಹೇಗಿದ್ರು ಮೊಮ್ಮಕ್ಕಳಲ್ವಾ, ನೀವೇ ಹೇಳ್ರಿ. ನನ್ನ ಮಗ ಹೌದು, ನೀವೇ ಹೇಳ್ರಿ, ನಿಮಗೂ ಮೊಮ್ಮಗನಾಗಬೇಕು, ನೀವೇ ಹೇಳ್ರಿ. ಆಗ ವೇದವ್ಯಾಸ ದೇವರು ಹೇಳಿದ್ರಂತೆ, ನಾನು ಹೇಳೋದ್ರಲ್ಲಿ ಅವ್ರ ಮುಖ ನೋಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅಂದ್ರ. ಅವ್ರ ಮುಖ ನೋಡ್ಲಿಕ್ಕೆ ನನಗಿಷ್ಟ ಇಲ್ಲ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಿನ್ನ ಮಕ್ಕಳು ನಿನಗೆ ಉಳಿಬೇಕು ಅಂತಿದ್ರೆ ನೀನ್ ಹೇಳು, ಇಲ್ದಿದ್ರೆ ಸಾಯ್ತಾರೆ. ಇಷ್ಟು ಹೇಳಿ, ಆದ್ರೂ ಒಂದು ಮಾತು ಹೇಳ್ತೇನೆ, ಪಾಂಡವರ ಮೇಲೆ ಯುದ್ಧಕ್ಕೆ ಹೋಗ್ಬೇಡ್ರಿ, ಇವಾಗ ನಿರಾಯುಧರಾಗಿ ವನವಾಸದಲ್ಲಿದ್ದಾರೆ, ಹೋಗ್ಬೇಡ್ರಿ ಅಂತ ಹೇಳಲಿಕ್ಕೆ ಮೈತ್ರೇಯರು ಬರ್ತಾರೆ ಅಂದ್ರಂತೆ ವ್ಯಾಸ. ಅವರಿಗೆ ದಿವ್ಯ ಜ್ಞಾನ, ಭವಿಷ್ಯ ಜ್ಞಾನ. ಮೈತ್ರೇಯ ಅನ್ನುವಂಥ ಋಷಿಗಳು ಬರ್ತಾರೆ, ಬಂದು ಅವರು ಬುದ್ಧಿವಾದ ಹೇಳ್ತಾರೆ. ಆವಾಗ್ಲಾದ್ರೂ ಕೂಡ ಅವರು ತಡೆದ್ರೂ ಸರಿ, ಇಲ್ಲ ಅವ್ರ ಮಾತು ಕೇಳಲಿಲ್ಲ ಅಂತಂದ್ರೆ ಸಾಯ್ತಾರ ನೋಡು ಅಂತ ಇಷ್ಟು ಹೇಳಿದ್ದಾರೆ. ಮೈತ್ರೇಯ ಆಯಾಸ್ಯತಿ ಸೋಪಿ ವಾಚಂ ಶಿಕ್ಷಾರ್ಥಮೇತೇಷು ಅಭಿಧಾಸ್ಯತೀಹ ತಾಂಚೇತ್ ಕರೋತ್ತೇಷ ಸುತಸ್ತವಾಸ್ಯ ಭದ್ರಂ ತದಾ ಸ್ಯಾತ್ ಶಪ್ಸ್ಯತಿ ತ್ವನ್ಯಥಾ ಸಹ. ಅವ್ರ ಮಾತಾದರೂ ಕೇಳಿದ್ರೆ ಅವನು ಬದುಕ್ತಾನೆ, ಇಲ್ದಿದ್ರೆ ಆ ಮೈತ್ರೇಯರು ಶಾಪ ಹಾಕಿ ಹೋಗ್ತಾರೆ. ಇಷ್ಟು ಭವಿಷ್ಯವನ್ನ ನುಡಿದು ವೇದವ್ಯಾಸ ದೇವರು ಹೋದ್ರಂತೆ. ಇಲ್ಲಿ ಒಂದು ಪ್ರಶ್ನೆ, ಯಾಕೆ ಬರ್ಬೇಕಾಗಿತ್ತು ವೇದವ್ಯಾಸ ದೇವರು? ಹಾಗಿದ್ರು ಹೋದ್ರೆ ಪಾಂಡವರಿಗೇನಾದ್ರೂ ಅನಾಹುತ ಆಗ್ತದೆ ಅಂತ ಹೆದರಿ ಬಂದರೋ? ಭೀಮ ಇದ್ದಾಗ ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯ? ಭೀಮ ಇದ್ದ. ಆದ್ರಿಂದ ಭೀಮ, ಇವರು ಕೌರವರೆಲ್ಲ ಸೇರಿಕೊಂಡು ವನವಾಸದಲ್ಲಿದ್ದಂತಹ ಕಾಮ್ಯಕವನಕ್ಕೆ ಭೀಮನ ಮೇಲೆ ಪಾಂಡವರ ಮೇಲೆ ಯುದ್ಧಕ್ಕೆ ಹೋದ್ರೆ ಅವರೇ ಪುಡಿ ಪುಡಿಯಾಗಿ ಹೋಗ್ತಿದ್ರು. ಅಂತಹದ್ದು ಅವ್ರು ಹೇಗಿದ್ರು ದುಷ್ಟರು ಸಾಯಲೇಬೇಕು. ಹೀಗಿರುವಾಗ ಅವರ ಮೇಲೆ ವ್ಯಾಮೋಹ ತೋರಿಸಿ ವೇದವ್ಯಾಸ ದೇವರು ಬಂದು ಸಾಯ್ತಾರೆ ನಿನ್ನ ಮಕ್ಕಳು, ಯುದ್ಧಕ್ಕೆ ಹೋಗಿ ನಿಲ್ಲಿಸು ಅಂತ ಯಾಕೆ ಹೇಳಿದ್ರು? ಹೋದ್ರೆ ನಿಶ್ಚಿಂತೆ ಆಗೋಗ್ತಿತ್ತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವೇದವ್ಯಾಸ ದೇವರ ಅಭಿಪ್ರಾಯ ಏನು ಅಂದ್ರೆ, ಕೌರವರೆಲ್ಲ ಸಾಯ್ಬೇಕು, ಆದ್ರೆ ಈಗಲೇ ಸಾಯ್ಬಾರ್ದು, ಅವ್ರ ಪಾಪದ ಕೊಡ ತುಂಬಲಿ ಅಂತ ಹಂಗ್ ಮಾಡಿದ್ರು. ಅವರ ಪಾಪದ ಕೊಡ ತುಂಬಬೇಕು, ಆಮೇಲೆ ಒಟ್ಟಿಗೆ ಮಹಾಭಾರತ ಯುದ್ಧ ನಡೀಬೇಕು ಕುರುಕ್ಷೇತ್ರದಲ್ಲಿ. ಆವಾಗ ಬೇರೆಯವ್ರನ್ನು ಕಲೆ ಹಾಕೊಳ್ಬೇಕು. ಅವರು ಬೇರೆಯವ್ರನ್ನು ಕಲೆ ಹಾಕಿ ಯುದ್ಧ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಸಾಯಲಿ ಅಂತ ಬಿಟ್ರು. ಈಗ ಹೋದ್ರೆ ಬರೇ ಕೌರವರಷ್ಟೇ ಸಾಯ್ತಾರೆ, ಇನ್ನು ಮೂಲೆಯಲ್ಲಿರ್ತಕ್ಕಂಥ ದುಷ್ಟ ರಾಜರು ಹಂಗೆ ಉಳಿತಾರೆ. ಮಹಾಭಾರತ ಯುದ್ಧ ತನಕ ಇವರನ್ನು ಉಳಿಸಿದ್ರೆ ಆವಾಗ ಇವರು ಎಲ್ಲರನ್ನು ಕೂಡ ಕಲೆ ಹಾಕಿ ಅವರನ್ನು ಸಾಯಿಸಿ ತಾವು ಸಾಯ್ತಾರೆ. ಸ್ವಯಂ ನಷ್ಟಾಹ ಜಗತ ಕ್ಷಯಕಾರಿಣ ಅಂತ ತಾವು ಸತ್ತು ಇನ್ನೊಬ್ಬರನ್ನು ಸಾಯಿಸುವಂತಹ ಜಾತಿಗೆ ಸೇರಿದ್ದಾರೆ. ಆದ್ರಿಂದ ಅಷ್ಟಕ್ಕೆ ಅವಕಾಶ ಕೊಡೋಣ ಅಂತ ವೇದವ್ಯಾಸ ದೇವರು ಬಿಟ್ಟರು ಹೊರತು ಇವರು ಸಾಯಬಾರದು ಅನ್ನೋ ಉದ್ದೇಶ ಅವರಿಗೇನು ಇದ್ದಿಲ್ಲ. ಮಹಾಭಾರತ ಯುದ್ಧದಲ್ಲಿ ಸಾಯಲಿ, ಎಲ್ಲರ ಜೊತೆಗೆ ಸಾಯ್ತಾರೆ ಅಂತ ಆ ಉದ್ದೇಶದಿಂದ ಹಾಗೆ ಮಾಡಿದ್ರಂತ. ಸರ್ವಾಶ್ಚ ಚೇಷ್ಟಾ ಭಗವನ್ನಿಯುಕ್ತ, ಇದು ವೇದವ್ಯಾಸ ದೇವರ ಆಂತರ್ಯ ಹೀಗಿತ್ತು. ಅದಕ್ಕೋಸ್ಕರ ತಡೆದಿದ್ದಾರಷ್ಟೇ ಹೊರತು ಬೇರೇನೋ ಉದ್ದೇಶ. ಆಮೇಲೆ ಮೈತ್ರೇಯರು ಬಂದ್ರಂತೆ. ವೇದವ್ಯಾಸ ದೇವರು ಹೋದ್ರು, ಮೈತ್ರೇಯರು ಬಂದ್ರು. ಮೈತ್ರೇಯರು ಬಂದಾಗ ಧೃತರಾಷ್ಟ್ರ ಸ್ವಾಗತ ಮಾಡಿ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡ. ನಿನ್ ಮಕ್ಕಳನ್ನೆಲ್ಲ ಕರಿ ಎಂದ್ರಂತ. ದೊಡ್ಡವರು ಹೋದ್ರೆ ಮಕ್ಕಳನ್ನೆಲ್ಲ ಕರಿ, ಎಲ್ಲಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಕರಿ ಅಂತ ಕರೆಸ್ತಾರೆ. ಹಾಗೆ ಮೈತ್ರೇಯರು ಮಕ್ಕಳನ್ನೆಲ್ಲ ಕರಿ ಅಂತಂದ್ರಂತೆ. ಧೃತರಾಷ್ಟ್ರ ಕರೆದ. ಪುತ್ರಾನ್ ಸಮಾಹೂಯ ಸಕರ್ಣ ಸೌಬಲಾನ್, ಕರ್ಣನೂ ಬಂದ, ಶಕುನಿನೇ ಬಂದ, ಎಲ್ಲರನ್ನು ಕೂಡಿಸಿದ್ರಂತೆ ಮೈತ್ರೇಯರು. ಯಾಕೆಂದ್ರೆ ಸಾಧಾರಣ ಕೆಲವು ಕಡೆ ಹಾಗಿರ್ತದೆ, ದೊಡ್ಡವರು ಹಿರಿಯರು ಬಂದ್ರು ಅಂತಂದ್ ಕೂಡ್ಲೆ ಅವ್ರ ಅಪ್ಪನೋ ತಾತನೋ ಹಚ್ಚಿ ಇವರೆಲ್ಲ ಆಟಕ್ಕೆ ಹೋಗಿಬಿಡ್ತಾರೆ. ಹಂಗ ಮಾಡೋದಲ್ಲ. ಆ ದೊಡ್ಡವ್ರ ಜೊತೆ ಇವರು ಕೂಡಬೇಕು, ಮಕ್ಕಳು ಕೂಡಬೇಕು, ಅವರ ಹಿತ ನುಡಿ ಕೇಳಬೇಕು. ದೊಡ್ಡವರು ಬಂದಾಗ ದೊಡ್ಡವರಿಗೆ ಅಷ್ಟೇ ಹಚ್ಚಿಬಿಟ್ಟು ತಮಗ್ ಸಂಬಂಧನೇ ಇಲ್ಲ ಅಂತನೋ ಹಾಗೆ ಯಾರೂ ನಡ್ಕೊಳ್ಬಾರ್ದು. ಮನೆಗೆ ಹಿರಿಯರು ಬಂದಾಗ ತಾವೂ ಬಂದು ಅವರ ಜೊತೆಗೆ ಬೆರೆತುಕೊಂಡು ಅವರಿಂದ ಸಾಕಷ್ಟು ಲಾಭ ಪಡೆಯಬೇಕು. ಏನಾದ್ರೂ ಸಂದೇಹಗಳಿದ್ರೆ ಪರಿಹಾರ ಮಾಡ್ಕೊಳ್ಬೇಕು, ತತ್ವ ತಿಳ್ಕೊಳ್ಬೇಕು. ಇವರು ದೊಡ್ಡವರಿಗೆ ಎಷ್ಟೇ ಸಂಬಂಧ, ನಮಗ್ ಸಂಬಂಧ ಇಲ್ಲ ಅಂತ ದೂರ ಉಳ್ಕೊಳ್ಬಾರ್ದು ಅನ್ನೋ ತತ್ವ ತಿಳಿಸ್ಲಿಕ್ಕೆ ಮೈತ್ರೇಯರೇ ಹೇಳಿದ್ರಂತೆ. ಬರೇ ನೀನ್ ಕೂತಿಯಲ್ಲ ಮಾತಾಡ್ಲಿಕ್ಕೆ, ನಿನ್ ಮಕ್ಕಳನ್ನ ಕೆರಿ ಅಂತಂತ ಕರೆದ. ಧೃತರಾಷ್ಟ್ರನ್ನೇ ಕರೆದ್ನಂತೆ. ಅವರೆಲ್ಲರೂ ಬಂದ್ರು, ಎಲ್ರೂ ಕೂತರು. ಆವಾಗ ಮೈತ್ರೇಯರು ಹೇಳಿದ್ರಂತೆ, ನಾನು ಹೀಗೆ ಸಂಚಾರ ಮಾಡ್ತಾ ಬಂದೆ, ಪಾಂಡವರ ವಿಷಯ ತಿಳಿತು ನನಗೆ ಕಾಡಿನಲ್ಲಿ. ಕಿರ್ಮೀರ್ ನನ್ನ ಕೊಂದಿದ್ದಾನಂತೆ ಭೀಮ ಅಂತ. ಕಿರ್ಮೀರ ಅಂದ್ರೆ ಎಂಥ ಮಹಾಬಲಿಷ್ಠ ರುದ್ರದೇವರ ವರ ಇತ್ತು, ಅಂಥ ಕಿರ್ಮೀರ್ ನನ್ನ ಕೊಂದಿದ್ದಾನಂತೆ. ಇವೆಲ್ಲ ಪಾಂಡವರದ್ದು ಪ್ರಶಂಸೆ ಮಾಡ್ತಾ ಹೇಳಿದ್ರಂತೆ, ಅವರನ್ನ ಜೂಜಾಟ ಆಡಿಸಿ ಏನೋ ನೆಪ ಮಾಡಿ ಕಾಡಿಗೆ ಕಳಿಸಿದ್ದು ನನಗಂತೂ ಸರಿ ಬರಲಿಲ್ಲ, ಕರೆದು ಬಿಟ್ಟು ರಾಜ್ಯ ಕೊಡೋದೇ ಒಳ್ಳೇದು. ಧೃತರಾಷ್ಟ್ರ, ನಿನ್ ಶ್ರೇಯಸ್ಸಿಗೆ ಹೇಳ್ತೇನೆ, ಕರೆದು ಬಿಟ್ಟು ರಾಜ್ಯ ಕೊಡು. ಇಷ್ಟು ಹೇಳಲಿಕ್ಕೆ ದುರ್ಯೋಧನಾದಿಗಳನ್ನು ಕರೆಸಿದ್ರಂತವ್ರು. ಅವ್ರಿಗೂ ಇದು ಕಿವಿಗೆ ಬೀಳ್ಲಿ ಅಂತ ಅವ್ರನ್ನೆಲ್ಲ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಮೈತ್ರೇಯರು ಹೇಳ್ತಿದ್ದಾರೆ, ರಾಜ್ಯ ಕೊಡು. ಯಾಕೆಂದ್ರೆ ಭೀಮ ಮಹಾಬಲಿಷ್ಠ, ಕಿರ್ಮೀರ್ ನನ್ನ ಕೊಂದಿದ್ದಾನೆ ಅಂತ ಮೈತ್ರೇಯರು ಹೇಳ್ತಾ ಇದ್ದಾಗ ದುರ್ಯೋಧನ ಎಷ್ಟು ಸಭ್ಯವಾಗಿ ಕೂಡಬೇಕು,
ಯಾವ ಕಡೆನೋ ಶಕುನಿ ಕಡೆನೋ ಕರ್ಣನ್ ಕಡೆನೋ ನೋಡ್ಕೊಂಡು ತೊಡೆ ಕುಣಿಸ್ತಾ ಇದ್ದಾನಂತೆ. ಅವ್ರ ಎದುರುಗಡೆ ತೊಡೆ ಕುಣಿಸ್ಕೊಂಡು ತೊಡೆ ತಟ್ಕೋತಾ ಇದ್ದಾನಂತೆ. ಹೀಗೆ